ಚೆನ್ನಮ್ಮ ಮುನ್ಸ್ಗೇನು ಬೇಜಾರು ಮಾಡ್ಕೊಂಬೇಡ. ಹೋಗಮ್ಮ, ಹೋಗ್ರಿ ಮನ್ಕೋಗ್ರಿ. ಏನೋ ದೊಡ್ಡ ಮನಸ್ಸು ಮಾಡಪ್ಪ ಬಸಪ್ಪ. ಏನೋ ನೋಡು, ಒಂದು ಅವಕಾಶ ಕೊಟ್ಟು ನೋಡು. ಯಾರು ತಪ್ಪು ಮಾಡ್ತಿದ್ದಾರೋ ಪ್ರಪಂಚದಾಗ ಯಾರೂ ಇಲ್ಲಪ್ಪ, ಎಲ್ಲ ತಪ್ಪು ಮಾಡಿರೋರೆ. ಯಾರವರಪ್ಪ ತಪ್ಪು ಮಾಡ್ತಿದ್ದೀರೋ? ಹಾಂ ತೋರ್ಸು. ಒಂದು ಸತಿ ಏನೋ ಕ್ಷಮಿಸ್ಬಿಟ್ರಮ್ಮ, ಇನ್ನೊಂದು ಸತಿ ಅದೇ ತಪ್ಪು ಮಾಡಿದ್ರೆ ಹಾಂ ಹೆಂಗಮ್ಮ? ಇವಾಗ ಆಗಿದ್ದಾಗೋಯ್ತು ಅನ್ನಲ್ಲಪ್ಪ ನಾನು. ಹಾಂ ಅನ್ನಲ್ಲ, ಮಗುನ ಕಳ್ಸಪ್ಪ. ಲಕ್ಷ್ಮಿಯೇ, ಲಕ್ಷ್ಮಿಯೇ. ಇಲ್ಲಮ್ಮ, ಇಲ್ಲ ಇಲ್ಲ ಇಲ್ಲ, ನನ್ನ ಮಗುನ ಮಾತ್ರ ಕಳ್ಸಲ್ಲಮ್ಮ. ನೀವು ಇನ್ನು ಹೋಗ್ಬೋದು, ಹೋಗ್ರಿ. ದಮ್ಮ ಕಳ್ಸಮ್ಮ. ತಾತ ತಾತ. ಯಾಕಮ್ಮಗ್ನೆ, ಯಾಕೆ ಕಳ್ತಾ ಇರೋದು? ಯಾಕೆ ರಶ್ಮಿ? ಯಾಕಮ್ಮ? ಯಾಕಮ್ಮ ಯಾಕೆ ಕಳ್ತಾ ಇರೋದು? ತಾತ ನೀವೆಲ್ಲ ಯಾಕೆ ತಾತ ಹಿಂಗೆ ಕಿತ್ಲಾಡ್ತಾ ಇದ್ದೀರಾ? ಹಾಂ ಯಾಕೆ ಕಿತ್ಲಾಡ್ತಾ ಇರೋದು? ನನ್ನಿಂದ ತಾನೆ. ನಾನು ನಮ್ಮ ಅಪ್ಪನ ಜೊತೆ ಹೊರಟೋಗ್ತೀನಿ. ನಮ್ಮ ಅಪ್ಪನ ಜೊತೆ ಕಳ್ಸ್ಕೊಟ್ಬಿಡು ತಾತ. ನೀವೆಲ್ಲ ಹಿಂಗೆ ಕಿತ್ಲಾಡೋದು ನೋಡೋದು ನಂಗೆ ಇಷ್ಟ ಇಲ್ಲ ತಾತ. ನನ್ನಿಂದ ನೀವೆಲ್ಲ ಯಾಕೆ ಕಿತ್ಲಾಡೋದು ತಾತ? ರಶ್ಮಿ ಯಾಕಮ್ಮ? ಹಾಂ ಯಾಕೆ ಕಳ್ತಾ ಇರೋದು ಇವಾಗ ನೀನು? ಬೇಡಮ್ಮ, ನಮ್ಮ ಅಪ್ಪನ ಜೊತೆ ಕಳಿಸ್ಬಿಟ್ಟು ನಾನು ಹೊರಟೋಗ್ತೀನಿ. ನಮ್ಮ ಅಪ್ಪನ ಜೊತೆಗೆ ಇಲ್ಲಿರಲ್ಲ ನಾನು. ಯಾಕಮ್ಮ ಯಾಕಮ್ಮ ಏನಾಯ್ತು? ಹಾಂ ಇವಾಗ ಯಾಕೆ ಕಳ್ತಾ ಇರೋದು ನೀನು? ಯಾಕಮ್ಮ ಲಕ್ಷ್ಮಿ? ಹಾಂ ಅಳ್ಬಾರ್ದಮ್ಮ, ಅಳ್ಬಾರ್ದು ನೀನು. ಹಾಂ ಕಳೋದು ನೀನು, ಕಳ್ಳ ನನ್ನ ಮಗನೇ. ಅಳ್ಕೊಡ್ತು ನುಗ್ನಗ್ತಾ ಇರಬೇಕು. ಆತ್ಮ ಏನೋ ಪಾಪಕ್ಕ ನಿಮ್ಮ ಗಡಮ್ಮನ ಬೈದಿದ್ದಮ್ಮ. ನೀನು ಯಾಕೆ ದಿಗ್ಲು ಬೀಳ್ತಾ ಇರೋದ? ನಡಿ ಮನ್ಗೋಗ ನಡಿ. ನನ್ನನ್ನು ಯಾರು ನೋಡ್ಕೊಂತಾರೆ? ಹಾಂ ನೀನೇ ತಾನೇ ನೋಡ್ಕೊಬೇಕು ನನ್ನನ್ನು. ನಾನು ಬರಲ್ಲ, ನಮ್ಮ ತಾತನಿಗೆ ಇಷ್ಟ ಇಲ್ಲ. ನಮ್ಮ ತಾತನ ಹೋಗು ಅಂದರೆ ನಿಮ್ಮ ಜೊತೆಗೆ ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ. ನಾನು ನಮ್ಮ ಅಪ್ಪನ ಜೊತೆಗೆ ಹೊರಟೋಗ್ತೀನಿ. ನೀವೆಲ್ಲ ಹಿಂಗೆ ಕಿತ್ಲಾಡೋದು ನೋಡಿದ್ರೆ ನಂಗೆ ದಿಗ್ಲು ಆಗ್ತೈತೆ. ಅಯ್ಯೋ ನನ್ನ ಕಂದನೆ, ಯಾಕಮ್ಮ ಅಳ್ತಿರೋದು ನೀನು? ಅಳ್ಬಾರ್ದಮ್ಮ. ನೀನು ಹೆಂಗೆ ಹೇಳ್ತೀಯೋ ಹಂಗೆ ಕೇಳ್ತೀನಿ ನಾನು. ನೀನು ಏನು ಹೇಳ್ತೀಯಮ್ಮ? ಏನು ಹೇಳು. ನೀನು ಹೆಂಗೆ ಹೇಳ್ತೀಯೋ ನಾನು ಹಂಗೆ ಕೇಳ್ತೀನಿ. ಇವಾಗ ನೀನು ಎಲ್ಲಿರ್ತೀಯಮ್ಮ? ಹಾಂ ಎಲ್ಲಿರ್ತೀಯ? ನಿಮ್ಮ ಅಪ್ಪನ ಜೊತೆ ಕಳಿಸಲ್ಲಮ್ಮ, ನಾನು ಕಳಿಸಲ್ಲ ನಾನು. ಇವಾಗ ನಾವಿಬ್ಬರೇ ಎಲ್ಲನ ಇರೋಣ? ಇಲ್ಲಿರೋದು ಬೇಡ? ಹಾಂ ನಾವಿಬ್ಬರೇ ಎಲ್ಲನ ಇರೋಣ? ಬೇಡ, ನಾನು ದೇವಿ ದೊಡಮ್ಮನವ್ರ ಮನೆಗೆ ಇರ್ತೀನಿ. ಈ ದೊಡಮ್ಮನ ಆ ದೊಡಮ್ಮನೆಲ್ಲ ನಾನು ಚೆನ್ನಾಗಿ ನೋಡ್ಕೊಳ್ತಾರೆ. ಆಯ್ತಮ್ಮ, ಆಯಿತು. ಅಳುಬೇಡಮ್ಮ, ಅಳು ಕುಡ್ದು. ನಿನ್ನ ಹತ್ರ ನಂಗೂ ಅಳು ಬರ್ತದೆ ನೋಡು. ಅಳು ಕುಡ್ದಮ್ಮ. ನಿಮ್ಮ ಅಪ್ಪನ ಮುಂದೆ ಮಗನ ಅವನೊಬ್ಬನ ನ್ಯಾಯವಾಗಿದ್ದಿದ್ರೆ ಇವತ್ತು ಈ ಮಕ್ಕಳಿಗೆ ಪರಿಸ್ಥಿತಿ ಏನು ಬರುತ್ತೋ? ಅವನೊಬ್ಬನ ಸರಿಯಾಗಿದ್ದಿದ್ರೆ ಇವತ್ತು ಈ ಕಂದಗಳಿಗೆ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಯಾವ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲಮ್ಮ. ಹೊಟ್ಟೆ ಉರಿತದಮ್ಮ, ನಂಗೆ ಹೊಟ್ಟೆ ಉರಿತೈತೆ ನಿಮ್ಮನ್ನು ನೋಡ್ತಾ ಇದ್ರೆ. ನಮ್ಮ ತಾತನೇ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು. ಅವನು ಕುಡಿದು ಹಾಳಾಗಿ ಹೋಗ್ಬಿಟ್ನು. ಅಲ್ಲೊಬ್ರು ಇಲ್ಲೊಬ್ರು ಅಂತ. ನಿಮ್ಮ ಪರಿಸ್ಥಿತಿ ಎಂಥ ಕತ್ತಿಗೆ ಬಂದ್ಬಿಡ್ತಮ್ಮ ಇವತ್ತು. ಬಸಪ್ಪ ಅಳು ಕುಡ್ದು ಏನು ಬೇರೆಯವ್ರು ಕೊಡ್ತಾ ಇದೆಯಾ ನಿನ್ನ ಮಕ್ಕಳನ್ನ? ಹಾಂ ನಿನ್ನ ರಕ್ತ ಸಂಬಂಧಿಗಳಿಗೆಲ್ಲ ಕೊಡ್ತಾ ಇರೋದು? ದೇವಿ ಯಾರು? ನಿನ್ನ ಮಗಳು ಬೇರೆಯವ್ರು ಕೊಡ್ತಾ ಇದೆಯಾ? ಹಾಂ ಆ ಇನ್ನೊಂದು ಮಗುನ ಶೋಭಿತ ಕೊಟ್ಟಿದ್ದೀರಲ್ಲ, ಅವಳು ಯಾರು? ಅದು ನಿನ್ನ ರಕ್ತನೇ ಅಲ್ಲ. ಅಳ್ಕೊಡ್ತು ಸುಮ್ಮನೆ ಇರಪ್ಪ. ಎಲ್ಲ ಒಂದೇ ಹತ್ರ ಅವರಲ್ಲ. ನೀನು ಅಳೋದು ನೋಡಿದ್ರೆ ಆ ಮಗು ಇನ್ನು ಹಂಗೆ ಹೇಳ್ತದೆ. ಏನೋ ಹೋಗಮ್ಮ ಚೆನ್ನಮ್ಮ. ಮಕ್ಕಳಿಗೆ ತಂದೆ ತಾಯಿ ಇರಬೇಕಮ್ಮ. ತಂದೆ ತಾಯಿ ಇರಬೇಕು. ತಂದೆ ಇಲ್ದಿದ್ರೂ ಪರವಾಗಿಲ್ಲ, ತಾಯಿ ಇರಬೇಕಮ್ಮ. 4 ಮನೆ ಮುಸುರೆ ಬಾಚನ ಮಕ್ಕಳನ್ನ ಸಾಕ್ತಾಳಮ್ಮ, ಮಕ್ಕಳನ್ನ ಸಾಕ್ತಾಳೆ. ತಂದೆ ಇಲ್ದಿದ್ರೂ ಪರವಾಗಿಲ್ಲ, ತಾಯಿ ಇರಬೇಕಾಗಿತ್ತಮ್ಮ. ಈ ಕಂದಗಳಿಗೆ ತಾಯಿ ಇಲ್ದು ತಪ್ಪಲಿಗಳಾಗೋದ್ರಲ್ಲಮ್ಮ ಈ ಮಕ್ಕಳು. ಹೊಟ್ಟೆ ಉರಿತದಮ್ಮ ಚೆನ್ನಮ್ಮ. ಅಪ್ಪ ಅಳ್ಬೇಡ, ಸುಮ್ಮನೆ ಇರಪ್ಪ. ಅವು ಯಾಕಪ್ಪ ತಬ್ಲಿ ಮಕ್ಳತ್ತವೆ? ಅವು ನಮ್ಮ ಮಕ್ಳು ತಾನೇ? ಹಾಂ ಹಂಗೆಲ್ಲ ಅನ್ಬೇಡ, ಸುಮ್ಮನೆ ಇರಪ್ಪ. ಅಳ್ಬೇಡ, ಸುಮ್ಮನೆ ಇರಪ್ಪ. ನೀನು ಹೇಳೋದು ನೋಡಿ ಆ ಮಗುನ ಜಾಸ್ತಿ ಮಾಡ್ತದೆ. ಸುಮ್ಮನೆ ಇರು. 4 ಜನ ಬುದ್ಧಿ ಹೇಳೋದು ನೀನು ಹೆಂಗೆ ಮಾಡಿದ್ರೆ ಹೆಂಗಪ್ಪ? ನನ್ನ ಹೊಟ್ಟೆ ಅಷ್ಟು ಉರಿತದಮ್ಮ, ಅಷ್ಟು ಉರಿತದೆ. ಏನು ಮಾಡೋದಮ್ಮ? ನಮಗೆ ಬಡತನ, ಮಕ್ಕಳನ್ನ ಸಾಕೋಕ್ಕಾಗಲ್ಲ. ಏನೋ ನಮ್ಮ ಮಕ್ಕಳು ನಮ್ಮಂಗೆ ಕಷ್ಟ ಬೀಳ್ಕೊಡ್ತು, ಎಲ್ಲೋ ಚೆನ್ನಾಗಿರಬೇಕು ಅಂತ ನಮ್ಮ ಆಸೆ ನಮ್ಮ. ಏನು ಮಾಡೋದು? ಲಕ್ಷ್ಮಿ ಅಳ್ಕೊಡ್ತಮ್ಮ, ಅಳ್ಕೊಡ್ತು. ಇವಾಗ ನಾನು ಹತ್ಕೊಂಬತ್ತೀನಿ ನೋಡ್ಕ. ನೀನೇನು ಹತ್ತಿದೆ ಅಂದರೆ ಬೇಡ ಬೇಡಮ್ಮ, ನೀನು ಅಳ್ಬೇಡ. ರಶ್ಮಿ ಯಾಕಮ್ಮ ಅಳ್ತಾ ಇರೋದು? ಅಳ್ಬೇಡ ಕಲ್ದಿರಿದೆ. ಯಾಕೆ? ನೀವೆಲ್ಲರೂ ನನ್ನಿಂದ ತಾನೇ ಕಿತ್ಲಾಡ್ತಾ ಇರೋದು ಬೇಡಮ್ಮ, ಅದಕ್ಕೆ ನಂಗೆ ಅಳು ಬಂದ್ಬಿಡ್ತು ದೊಡಮ್ಮ. ಯಾರು ಕಿತ್ಲಾಡ್ತಾ ಇಲ್ಲ ಮಗನೇ, ಯಾರು ಕಿತ್ಲಾಡ್ತಾ ಇಲ್ಲ. ಅಯ್ಯೋ ಕಳ್ಳ ನನ್ನ ಮಗ ನೀವು. ನಡು ಅಳೋದು ನಡು. ಅಯ್ಯೋ ಅತ್ತ ಇದೇನಿದು ಪ್ಯಾಂಟಾಗಿ ಹುಚ್ಚಾರಿ ಕೊಯ್ಕೊಂಬಿಟ್ಟೈತೆ ನನ್ನ ಕಂದನು. ಅಯ್ಯಯ್ಯ ಇಷ್ಟು ದೊಡ್ಡ ಮಗುವಾಗಿ ಹುಚ್ಚಿಟ್ಕೊಂಡಿರೋದು ನೋಡಮ್ಮ ಚೆನ್ನಮ್ಮ. ಅಯ್ಯಯ್ಯ ನೋಡಮ್ಮ ದೇವಮ್ಮ ಹುಚ್ಚಿಟ್ಕೊಂಡಿರೋದು ನನ್ನ ಕಂದಗಾನು. ಹಾಂ ಅಯ್ಯಯ್ಯ ನಾನೇನು ಹುಚ್ಚಿಟ್ಕೊಂಡಿಲ್ಲ. ಅಲ್ಲಿ ಕಾಮ ಇತ್ತು ನೋಡ್ದಿರ ಕುತ್ಕೊಂಬಿಟ್ಟೆ. ನಾನೇ ಹುಚ್ಚಿಟ್ಕೊಂಡೆ. ನಾನು ಚಿಕ್ಕ ಮಗುನ. ಇವಾಗ 5ನೇ ಕ್ಲಾಸ್ ನಾನು.
ಓಹೋ ನಮ್ಮ ಲಕ್ಷ್ಮಿ 5ನೇ ಕ್ಲಾಸ್ ಅಂತೆ. ಅಬ್ಬಬ್ಬಬ್ಬ ಎಷ್ಟು ದೊಡ್ಡಳಾಗ್ಬಿಟ್ಟವಳಪ್ಪ ಬಸಪ್ಪ. ಹಾಂ ಎಷ್ಟು ದೊಡ್ಡಳಾಗ್ಬಿಟ್ಟವಳೆ ನನ್ನ ಮಗುವ. ಹೋಗೋಣಮ್ಮ ಮನೆಗ. ದೊಡ್ಡಮ್ಮ ಹೋಗೋಣ ನಡಿ, ಹೋಗೋಣ. ಬಾಮ್ಮ ಊರೆಲ್ಲ ತೋರಿಸ್ತೀನಿ ಅಂತಂದೆ ನಂಕ. ಹಾಂ ತಿರ್ಗೇನು ಹೇಳೇ ಇಲ್ಲ ನೀನು. ಇವಾಗ ತೋರಿಸ್ತೀನಿ ನಡಿ ದೊಡ್ಡಮ್ಮ, ಊರೆಲ್ಲ ನೋಡ್ಕೊಂಡ ಆಮೇಲೆ ಮನೆಗೆ ಹೋಗೋಣ. ಹಾಂ ಆಯ್ತಾ? ಇನ್ಮೇಲೆ ನೀನು ನಾನು ಹೇಳ್ದಂಗೆ ಕೇಳಬೇಕು. ಆಯ್ತಮ್ಮ, ನೀನು ಹೆಂಗೆ ಹೇಳ್ತೀಯೋ ಹಂಗೆ ಕೇಳ್ತೀನಿ. ಹಾಂ ಸರಿ ಆಯ್ತು, ಹೋಗೋಣ ನಡಿ. ದೇವಿ ದೊಡ್ಡಮ್ಮ ಬಾ ಹೋಗೋಣ ಬಾ. ಇನ್ನೊಂದ್ಸರಿ ನೀನು ಹಂಗೆಲ್ಲ ದೊಡ್ಡಮ್ಮನ ಬೈಕೂಡ್ದು ಆಯ್ತಾ? ಬೈದ್ರೆ ನಾನು ಅಷ್ಟೇ, ನಾನೇ ಬಂದ್ಬಿಡ್ತೀನಿ ಇಲ್ಕ ದೊಡ್ಡಮ್ಮನವ್ರ ಮನೆಗ. ಇಲ್ಲಮ್ಮ ಇನ್ನೊಂದ್ಸತಿ ಬೈಯಲ್ಲಮ್ಮ. ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ. ಕೈಯ ಕರ್ಪೂರ ಅಂಟಿಸ್ಕೊಂಡು ಕೂಡ ಪ್ರಮಾಣ ಮಾಡ್ತೀನಮ್ಮ. ಇನ್ನು ಬೈಯಲ್ಲಮ್ಮ ರಶ್ಮಿ. ಏನನ್ನು ಬೈದ್ರೆ ನಾನು ಬರ್ತೀನಿ ನಡಮ್ಮ, ಬರ್ತೀನಿ ನಡಿ. ನಿಮ್ಮ ದೊಡ್ಡಮ್ಮನ ಗಾಚಾರ ಬಿಡಿಸ್ಬಿಡ್ತೀನಿ. ಅಕ್ಕ ರೇಖಾ ಅಕ್ಕ ಬಾ, ನಾನು ಬಿಟ್ಬಿಟ್ಟು ಬರಿಯ. ಇವಾಗ ಖುಷಿನಾ ನಿಂಕ? ಹ್ಞೂ ಅಕ್ಕ ಖುಷಿ. ದೊಡ್ಡಮ್ಮನವ್ರ ಮನೆಗ ಟ್ಯಾಬ್ ಐತಲ್ಲ ದೊಡ್ಡದು ಫೋನಂಗೆ, ಅದ್ರಾಗ ಗೇಮ್ ಆಡಕ್ಕ ಎಲ್ಲ ಚೆನ್ನಾಗೈತೆ. ಮಲ್ಕೊಳಕ ಮಂಚ, ಆಮೇಲೆ ನನಗೆ ಬಟ್ಟೆಗೆ ಹೊಸ ತಂದವ್ರೆ, ಅದೆಲ್ಲ ಇಕ್ಕಕ್ಕ ಬೀರುವ ಎಲ್ಲ ಐತೆ, ಚೆನ್ನಾಗೈತೆ. ಇವಾಗ ನಾನು ಈಗ ಅಲ್ಲಿ ದೊಡ್ಡಮ್ಮನಿಲ್ಲ, ಇಬ್ರು ಒಂದೇ ರೂಮಿಗೆ ಮಲ್ಕೊಳ್ಳೋದು. ಓದ್ತೀನಿ ನಾನು. ಹಾಂ ಓಹೋ ಎಷ್ಟೊಂದು ಬಂದ್ಬಿಟ್ಟವಮ್ಮ ನಮ್ಮ ರಶ್ಮಿ ಪುಟ್ಟಿಕ. ನಿನ್ನ ಮದ್ವೆಗ ಒಂದು ಜೊತೆ ಬಟ್ಟೆ ಹಂಗೆ ಎತ್ತಿಕ್ಕಿದ್ದೀನಿ, ಅದೇ ಹಾಕೊಳ್ಳೋದು ನಾನು. ಮದ್ವೆಕ ಹೊಸ ಬಟ್ಟೆಗೆ ತರೋದಮ್ಮ. ನಿಮ್ಮ ದೊಡ್ಡಮ್ಮನ ತಂದು ಕೊಟ್ಟಿರುವ ಹಂಗೆ ಭದ್ರವಾಗಿ ಇಕ್ಕ. ಹೊಸ ಬಟ್ಟೆಗೆ ತರ್ತೀರಿ ಅವಾಗ ಹಾಕೊಂಡಿ ಅಂತೆ. ರಾತ್ರಿಗೆ ಒಂದು ಜೊತೆ, ಬೆಳಗ್ಗೆಗೆ ಒಂದು ಜೊತೆ. ಓ 2 ಜೊತೆ ತರ್ತೀರ ತಾತ? ರಕ್ಷಕೂ 2 ಜೊತೆನೇ ತರೋದು, ನಿಂಗೂ 2 ಜೊತೆನೇ ತರೋದು. ಹೌದಾ? ಸರಿ ತಾತ ಆಯ್ತು. ಹೋಗೋಣ ತಾತ. ದೇವಿ ದೊಡ್ಡಮ್ಮ ಬಾ ಹೋಗೋಣ. ದೊಡ್ಡಮ್ಮ ಬರ್ರಿ ಎಲ್ಲ ಹೋಗೋಣ. ನಡಿಯಮ್ಮ ಹೋಗೋಣ. ನಡಿಯಮ್ಮ. ಎಲ್ಲರಿಗೂ ನಮಸ್ಕಾರ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ಇದೇ ಥರ ನಾನು ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಇನ್ನೊಂದು ಸ್ವಲ್ಪ ದಿವಸ ನನ್ನ ಚಾನಲು ಒಂದು ಸ್ವಲ್ಪ ಅಂದರೆ ಪಿಕಪ್ ಆದರೆ ನಾನು ಇನ್ನೊಂದು ಚಾನಲ್ ಮಾಡೋಕ್ಕೆ ಸರಿ ಹೋಗುತ್ತೆ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನೀವು ಚಾನಲ್ ಸಪೋರ್ಟ್ ಮಾಡಿ. ನಾನು ಇನ್ನೂ ಒಂದು ಚಾನಲ್ ಮಾಡಬೇಕು ಅಂತ ಆಸೆ ಇದೆ, ಅದಕ್ಕೆ ನೀವು ಸಪೋರ್ಟ್ ಮಾಡಲೇಬೇಕು. ನಾನಿವಾಗ ರಶ್ಮಿಯಾಗಿ ಮಾತಾಡ್ತಾ ಇದ್ದೀನಿ. ನಾನು ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನೀವೆಲ್ಲರೂ ಆಶೀರ್ವಾದ ಮಾಡಿರಿ ನಾನು ಚೆನ್ನಾಗಿರಲಿ ಅಂತ. ಇನ್ನೊಂದು ಚಾನಲ್ ಮಾಡಬೇಕು ಅಂತ ನನ್ನ ಆಸೆ. ನೀವು ಸಪೋರ್ಟ್ ಮಾಡಿದ್ರೆ ಈ ಚಾನಲ್ ಒಂದು ಸ್ವಲ್ಪ ಪಿಕಪ್ ಆದರೆ ನನಗೂ ಇನ್ನೊಂದು ಚಾನಲ್ ಮಾಡೋಕ್ಕೆ ಸರಿ ಹೋಗುತ್ತೆ. ದಯವಿಟ್ಟು ನೀವು ಸಪೋರ್ಟ್ ಮಾಡಲೇಬೇಕು. ನಾನು ಇವಾಗ ರಶ್ಮಿ ಆಗಿ ಮಾತಾಡ್ತಾ ಇದ್ದೀನಿ. ನಾನು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನೀವು ನಂಗೆ ಆಶೀರ್ವಾದ ಮಾಡಿರಿ, ಯಾವುದೇ ತೊಂದರೆ ಇಲ್ದಿರ ನನ್ನ ಜೀವನ ಚೆನ್ನಾಗಿರಲಿ ಅಂತ. ನಮಸ್ಕಾರ. ಡ್ಯಾಡಿಲ್ಲಿ? ನಿಮ್ಮ ಡ್ಯಾಡೂ ಮತ್ತು ಸಂಜಯ್ ಹೊರಗಡೆ ಹೋದ್ರು. ಯಾಕಮ್ಮ? ಸಂಜಯ್ ಇದ್ದಕ್ಕಿದ್ದಂಗೆ ಕಾಲ್ ಮಾಡಿಬಿಟ್ಟು ಇಂಡಿಯಾಗೆ ಹೋಗೋದು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ದಾನಲ್ಲ. ಯಾಕೆ ಮ್ಯಾಮ್, ಏನಾಯ್ತು ಮ್ಯಾಮ್? ನಮಗೆ ಏನೋ ಮೀಟಿಂಗ್ ಇದೆಯಂತಮ್ಮ, ಇಂಪಾರ್ಟೆಂಟು, ಅದಕ್ಕೆ ಹೋಗಿದ್ದಾರೆ. ಹೋಗ್ಲಿ ಬಿಡು, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ಆಯಿತು. ಇವಾಗ ಏನು ಅರ್ಜೆಂಟು? ಅಲ್ಲ ಮ್ಯಾಮ್, ಯಾಕೆ ಮ್ಯಾಮ್ ಎಲ್ಲದಕ್ಕೂ ನೀವು ಅಡ್ಡಿ ಮಾಡ್ತೀರಾ? ನನಗೇನು ಆಸೆ ಇಲ್ವಾ ಅತ್ತೆ ಮಾವ ಎಲ್ಲ ಹೇಗಿದ್ದಾರೆ ಅಂತ ನೋಡೋಕ್ಕೆ? ಪ್ರತಿಯೊಂದಕ್ಕೂ ಅಡ್ಡಿ ಮಾಡ್ತೀರಲ್ಲ ನೀವು ಡ್ಯಾಡು, ಯಾಕೆ? ಫಸ್ಟು ವರ್ಕ್ ಇಂಪಾರ್ಟೆಂಟ್ ಅಮ್ಮ, ನಿನಗೆ ಗೊತ್ತಿರೋ ವಿಷಯ ತಾನೇ. ಗೊತ್ತಿರೋ ವಿಷಯನೇ. ನಿಮ್ಮ ಡ್ಯಾಡ್ಗೆ ಸಹಾಯ ಮಾಡೋಕ್ಕೆ ಅಂತ ಯಾರಿದ್ದಾರೆ? ಸಂಜಯ್ ಬಿಟ್ಟರೆ. ಸಂಜಯ್ ಈಗ ಹೋಗಿ ಅಲ್ಲಿ ಕೂತ್ಕೊಂಡ್ರೆ ಇಲ್ಲೆಲ್ಲ ಯಾರಮ್ಮ? ನಿಮ್ಮ ಡ್ಯಾಡ್ಗೆ ಬೇರೆ ಈ ನಡುವೆ ಶುಗರ್ ಬೇರೆ ಜಾಸ್ತಿ ಆಗಿದೆ, ಜಾಸ್ತಿ ಮಾತಾಡೋಕ್ಕೂ ಆಗಲ್ಲ ಅವ್ರ ಕೈಲಿ. ಅದು ಅರ್ಥ ಮಾಡ್ಕೊಬೇಕು ರೀಟಾ, ನೀನು ಈ ಥರ ಎಲ್ಲ ಮಾಡಬಾರ್ದು. ಪ್ರತಿಯೊಂದಕ್ಕೂ ಅಡ್ಡಿಪಡಿಸ್ತೀರಲ್ಲ ಮ್ಯಾಮ್ ನೀವು. ಯಾಕೆ ಆಗಲ್ಲ? ಇವತ್ತೇ ಹೊಡ್ತೀನಿ ನಾನು ಇಂಡಿಯಾಗೆ. ನೀನು ಒಬ್ಬಳೇ ಹೋಗಿ ಅಲ್ಲಿ ಏನು ಮಾಡ್ತೀಯಾ? ಸಂಜಯ್ ಬರಲಿರು, ಇನ್ನೂ 50 ಡೇಸ್ ಬೇಡ ಅಂತ ಹೇಳಿದ್ರು. 15 ಡೇಸಾ? ಆಗಲ್ಲ ಮ್ಯಾಮ್, ಇವತ್ತೇ ಹೋಗ್ಬೇಕು ನಾನು. ಅರ್ಥ ಮಾಡ್ಕೋ ರೀಟಾ, ಇವಾಗ ಅಲ್ಲೋಗಿ ನೀನು ಮಾಡಬೇಕಾಗಿದ್ದ ಸಾಧನೆ ಏನೂ ಇಲ್ಲ ಆಯಿತಾ? ಫಸ್ಟ್ ಇಲ್ಲಿ ವರ್ಕ್ ಆಗಲಿ. ಪ್ರತಿಯೊಂದಕ್ಕೂ ಆಟ ಮಾಡ್ತೀಯಲ್ಲ ನೀನು. ಏನು ಬುದ್ಧಿ ಇದು ನಿನ್ನ ಹತ್ರ? ಪದೇ ಇಂಡಿಯಾ ಅಂತ ಹೋಗ್ತಾ ಇರ್ತೀಯ. ಒಂದು ಸರಿ ಹೋದೆ, ಅವನು ಯಾವನ ಪೊಲೀಸ್ ಟ್ರೈನಿಂಗು ತೊಗೊತಾ ಇದ್ದಾನೆ, ಟ್ವಿಟರ್ನಲ್ಲಿ ಪರಿಚಯ ಆದ, ಅವ್ನು ಮಾತಾಡ್ಸ್ಕೊಂಬರ್ತೀನಿ ಅಂತ ಹೋದೆ. 1 ವಾರ ಬರಲಿಲ್ಲ, ಅವನ ಜೊತೆ ಸುತ್ತಾಡ್ಕೊಂಡಿದ್ದೆ. ನೀನೇನು ಸಾಚ ಅಂತ? ಮ್ಯಾಮ್ ಏನಿದು ಇಷ್ಟೊಂದು ಜೋರಾಗಿ ಮಾತಾಡ್ತಾ ಇದ್ದೀರಾ? ಸಂಜೆ ಏನಾದರೂ ಬಂದು ಕೇಳಿಸ್ಕೊಂಡ್ರೆ ನನ್ನ ಪರಿಸ್ಥಿತಿ ಏನಾಗಬೇಕು? ಅದಕ್ಕೆ ಬಾಯಿ ಮುಚ್ಕೊಂಡಿರು ಅಂತ ಹೇಳ್ತಾ ಇರೋದು ನಾನು. ಎಲ್ಲದಕ್ಕೂ ಮಧ್ಯ ಬಾಯಿ ಹಾಕ್ಬೇಡ ನೀನು. ಅವ್ನು ಕರ್ಕೊಂಡು ಹೋದಾಗ ಹೋಗು, ಹಿಂಗೆ ಅತಿಯಾಗಿ ಆಡಬೇಡ ಅಂತ ಎಷ್ಟು ಸತಿ ಹೇಳೋದು ನಿನಗೆ? ಸರಿ ಬಿಡಿ ಆಯಿತು. ಹೇಳಿದ ಮಾತು ಕೇಳಬೇಕು ಹೆಣ್ಮಕ್ಳು.